ದಡ್ಡನಂತಿರಬೇಕಂತೆ, ದಡ ಮುಟ್ಟುವವರೆಗೂ ದುಡ್ಡು ಮಾಡುವವರೆಗೂ ಅಂತ. ಹೀಗೆ ಒಬ್ಬ ಶ್ರೀಮಂತರ ಮನೆ ಹುಡುಗ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಿದ್ದ. ಅವ್ನ್ ಕ್ಲಾಸ್ಗೆ ಹೋಗೋದಕ್ಕಿಂತ ಜಾಸ್ತಿ ಬರೀ ಕ್ಯಾಂಟೀನ್ ಅಲ್ಲೇ ಟೈಮ್ ಕಳೀತಿದ್ದ. ಸೊ ಅವ್ನು ಕ್ಯಾಂಟೀನ್ ಅಲ್ಲಿ ಕೂತಾಗ ಅವನ ವಯಸ್ಸಿನ ಇನ್ನೊಬ್ಬ ಹುಡುಗ ಆ ಕ್ಯಾಂಟೀನ್ ಅಲ್ಲಿ ಕ್ಲೀನರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಸೊ ಶ್ರೀಮಂತ ಹುಡುಗ ಏನ್ ಮಾಡ್ತಾನೆ, ದಡ್ಡ ಅಂತರ ಕಾಣ್ತಾನಲ್ಲ, ಇವನ್ನ ಟೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅವನ್ನ ಕರೆದ್ಬಿಟ್ಟು, ನೋಡೋ ಇದು 500 ರೂಪಾಯಿ, ಇದು 200 ರೂಪಾಯಿ, ಇವೆರಡರಲ್ಲಿ ಯಾವ್ದು ದೊಡ್ಡದು, ನಿನ್ ಟಿಪ್ಸ್ ತಗೊಳ್ಳೋ ಅಂತಾರೆ. ಆ ಕ್ಲೀನರು 200 ರೂಪಾಯಿ ತಗೊಂಡು ಜೇಬಲ್ಲಿ ಹಾಕೊಂಡು ಹೋಗ್ತಾನೆ. ಇವನಿಗೆ ಅಯ್ಯೋ ಎಂತ ದಡ್ಡನ್ ಮಗ ಇವನು ಅಂತ ಹೇಳಿ ಪ್ರತಿ ಸಲ ಅವ್ನು ಹೋಟ್ಲಿಗೆ ಬಂದಾಗ್ಲೂ ಕೂಡ ಫ್ರೆಂಡ್ಸ್ನೆಲ್ಲ ಕರ್ಕೊಬರೋದು, ಇವನಿಗೆ 500 ರೂಪಾಯಿ 200 ರೂಪಾಯಿ ನೋಟ್ ತೋರಿಸೋದು, ಅವ್ನು 200 ರೂಪಾಯಿ ಇಸ್ಕೊಳ್ಳೋಕ್ಕೂ ನೋಡೋ ಇಂಥ ದಡ್ಡ ಅಂತ ಎಲ್ಲರ ಮುಂದೆ ಹೀಗೆ ಹೇಳ್ಸೋದು. ಹೀಗೆ 2 ವರ್ಷ 3 ವರ್ಷ ಕಂಟಿನ್ಯೂ ಆಯ್ತು. ಇವೆಲ್ಲವನ್ನು ಕೂಡ ಗಮನಿಸ್ತಂತ ಒಬ್ಬ ವ್ಯಕ್ತಿ ಆ ಕ್ಲೀನರ್ನ ಕರೆದು ಹೇಳ್ತಾನಂತ, ಅಲ್ಲ ಕಣ ಇಷ್ಟು ವಯಸ್ಸಾಗಿದೆ, ದೊಡ್ಡನಾಗಿದ್ಯಾ, 500 ರೂಪಾಯಿಗೂ 200 ರೂಪಾಯಿಗೂ ವ್ಯತ್ಯಾಸ ಗೊತ್ತಿಲ್ವಾ ನಿನಗೆ ಅಂತ. ಆಗ ಹುಡುಗ ಸುಂದರವಾಗಿರೋ ಉತ್ತರ ಕೊಡ್ತಾನೆ, ಸರ್ ನನಗೆ 500 ರೂಪಾಯಿಗೂ 200 ರೂಪಾಯಿಗೂ ವ್ಯತ್ಯಾಸ ಏನಂತ ಗೊತ್ತು, ಬಟ್ ಯಾವತ್ತು ನಾನು 500 ರೂಪಾಯಿನ ಇಸ್ಕೊಂಡ್ಬಿಡ್ತೀನೋ ಅವತ್ತು ನಾನು ಬುದ್ಧಿವಂತ ಅನ್ಸ್ಕೊಬಿಡ್ತೀನಿ. ಬಟ್ ಈ ಆಟ ನಿಂತ್ಬಿಡುತ್ತೆ. ಈ ನನ್ನ ಮಗ ನಾನು ದಡ್ಡ ಅಂತ ಪ್ರೂವ್ ಮಾಡೋದಕ್ಕೆ 2-3 ವರ್ಷದಲ್ಲಿ ಸುಮಾರು 30,000 ರೂಪಾಯಿ ಕೊಟ್ಟಿದ್ದಾನೆ ಸರ್ ನನಗೆ. ನಾನ್ ದಡ್ಡನ, ಅವನ್ ದಡ್ಡನ? ಅವನ್ ಕೊಟ್ಟಿರೋ ದುಡ್ಡಲ್ಲೇ ನಾನು UPSC ಫಿಲಿಮ್ಸ್ನ ಕ್ಲಿಯರ್ ಮಾಡಿದ್ದೀನಿ, ಅವನ್ ದುಡ್ಡಲ್ಲೇ ಮೇನ್ಸು ಕೂಡ ಎಲ್ಲ ಬುಕ್ ತಗೊಂಡು ನಾನು ಓದ್ಕೊಂತೀನಿ ಸರ್. ನಾನ್ ದಡ್ಡನ, ಅವನ್ ದಡ್ಡನ? ಜನ ನಿಮ್ಮನ್ನು ದಡ್ಡ ಅನ್ಕೊಂತಾರ? ಅನ್ಕೊಳ್ಳಿ, ಅವ್ರು ಅನ್ಕೊಂಡ್ ಮಾತ್ರ ನೀವು ದಡ್ಡ ಆಗಲ್ವಲ್ಲ.